ಶಿಕ್ಷಣವೆಂದರೆ ನಮ್ಮ ಹೆಮ್ಮೆಯ ಕರ್ನಾಟಕವನ್ನು ಬೆಳಗುವ ಸೂರ್ಯ. ಪ್ರತಿಯೊಬ್ಬ ಮಗುವು ಸೂರ್ಯನಂತೆ ಪ್ರಜ್ವಲಿಸಲಿ. ಕೆಲವರು ತಮ್ಮ ಜೀವನವನ್ನು ಬದುಕುತ್ತಾರೆ, ಇನ್ನು ಕೆಲವರು ತಮ್ಮ ಜೀವನವನ್ನು ಸಮಾಜಕ್ಕೆ ಅರ್ಪಿಸುತ್ತಾರೆ. ಒಬ್ಬ ಶಿಕ್ಷಕ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಬಹುದು, ಆದರೆ ಕೆಲ ಅಧಿಕಾರಿಗಳು ಒಂದು ತಾಲೂಕಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲರು. ಇಂದು ನಾವು ಸ್ಮರಿಸುತ್ತಿರುವುದು ಅಂತ ಒಬ್ಬ ಮಹಾನ್ ಶಿಕ್ಷಣ ಸೇವಕನನ್ನ, ವಿದ್ಯಾರ್ಥಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಸ್ಥಾನವನ್ನು ಪಡೆದಿರುವಂತಹ ಶಿಕ್ಷಣ ಪ್ರೇಮಿಯನ್ನ, ಒಬ್ಬ ಅಧಿಕಾರಿ ನಾಯಕನನ್ನ, ಮಾನ್ಯ ಶ್ರೀ ಪಿ ರಾಮಪ್ಪ ಅವರನ್ನ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಗೌಡ, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮೆಳ್ಳೆಕಟ್ಟೆ, ದಾವಣಗೆರೆ ಉತ್ತರ ವಲಯ. ನಮ್ಮ ಶಾಲೆಯಲ್ಲಿ ಸುಮಾರು 9 ವರ್ಷ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ, ಈಗ ಸುಮಾರು 2 ವರ್ಷಗಳ ಹಿಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಪ್ರಮೋಷನ್ ಆಯಿತು. ಶ್ರೀಯುತ ರಾಮಪ್ಪ ಸರ್ ಅವರು ತುಂಬ ಅತ್ಯುತ್ತಮವಾದ ಸಂಘಟಕ, ತಾಳ್ಮೆಯೇ ಮತ್ತು ಹೃದಯವಂತ, ಶಿಕ್ಷಕರ ಬಗ್ಗೆ ಅತ್ಯಂತ ಹೆಚ್ಚು ವಿನಮ್ರತೆ ಮತ್ತು ಗೌರವ ಇರ್ತಕ್ಕಂಥ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ತಪ್ಪಲಿಕ್ಕಿಲ್ಲ. ಶ್ರೀಯುತರು ಇಲ್ಲಿ ಬಂದ್ಮೇಲೆ ಅವ್ರು ಎಷ್ಟು ಖುಷಿಯಿಂದ ಹೇಳ್ಕೊತಿದ್ರು ಅಂದರೆ, ಈ ಸರಿ ನನಗೆ ಗೌಡಪ್ಪ ಅಂತ ಹೇಳ್ತಾರೆ, ಈ ಸರಿ ನಮ್ಮ ಶಾಲೆ ಮಗು, ನಮ್ಮ ತಾಲೂಕಿನ ಮಗು 625ಕ್ಕೆ 625 ಅಂಕ ಗಳಿಸಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಆಮೇಲೆ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ 94% ಪ್ರತಿಶತ ಪಡ್ಕೊಂಡ್ರ ಅಂತ ಹೇಳಿ ನಮಗೆಲ್ಲ ತಿಳಿಸ್ತಾ ಇದ್ರು. ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕ ಇಟ್ಕೊಳ್ತಾ ಇದ್ರು. ಸೊ ಅಂತಹ ಶ್ರೀಯುತ ಪಿ ರಾಮಪ್ಪ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ವಂದಿಸ್ತೇನೆ. ಅವರ ನಿವೃತ್ತಿ ಜೀವನ ತುಂಬಾ ಸಂತೋಷದಾಯಕ ಆಗಿರಲಿ, ಆರೋಗ್ಯವಾಗಿಂದ ಕೂಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. 1946 ಜುಲೈ 1 ಚಿತ್ರದುರ್ಗ ಜಿಲ್ಲೆಯ ಪುಡುಕಲಹಳ್ಳಿಯಲ್ಲಿ ಶ್ರೀ ಪರುಷಪ್ಪ ಹಾಗೂ ಶ್ರೀಮತಿ ನಾಗಮ್ಮ ದಂಪತಿಯವರ ಮನೆಗೆ ಜನಿಸಿದ ಮಗವೇ ಪಿ ರಾಮಪ್ಪ. 6 ಜನ ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಬೆಳೆದ ರಾಮಪ್ಪ ಅವರು ಬಾಲ್ಯದಲ್ಲಿಯೇ ಶಿಸ್ತು, ಪರಿಶ್ರಮ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿತರು. ಎಲ್ಲರಿಗೂ ನಮಸ್ಕಾರ. ಪಿ ರಾಮಪ್ಪ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆ. ಸರ್ ಈ ಬರುವ ಜೂನ್ 30ನೇ ತಾರೀಕು ಸೇವೆಯಿಂದ ನಿವೃತ್ತಿಯನ್ನು ಆಗ್ತಾ ಇದ್ದಾರೆ. ಸರ್ ಇಲ್ಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಬರೋ ಮುಂಚೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮೆಳ್ಳೆಕಟ್ಟೆ, ದಾವಣಗೆರೆ ಉತ್ತರ ವಲಯದಲ್ಲಿ ಸುಮಾರು 9 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ ಬಗ್ಗೆ ಬಹಳ ಕಿರುದಾಗಿ ಹೇಳ್ಬೇಕಂತಂದ್ರೆ, ಪಿ ರಾಮಪ್ಪ ಸರ್ ಅಂದ್ರೆ ಧೈರ್ಯ ಅಂದ್ರೆ ಪಿ ರಾಮಪ್ಪ ಸರ್. ಮತ್ತು ಅವರಿಗೆ ಏನಪ್ಪ ನಾವು ನೋಡಿದ್ದು ಅಂತಂದ್ರೆ, ಅವರಿಗೆ ಯಾವುದೇ ರೀತಿಯಾದ ಅಧಿಕಾರದ ಅಹಂ ಇಲ್ಲ. ಎಲ್ಲರ ಜೊತೆಗೂ ತುಂಬಾ ಸಾಮಾನ್ಯವಾಗಿ ಬರೀತಾರೆ. ಯಾವುದೇ ಶಿಕ್ಷಕರ ಕಷ್ಟಕ್ಕೆ ತಮ್ಮ ಕಷ್ಟ ಅಂತ ಸ್ಪಂದಿಸ್ತಾರೆ. ವಿದ್ಯಾರ್ಥಿಗೂ ಸಹ ಪ್ರೇರಣೆಯನ್ನ ಕೊಡ್ತಾರೆ. ಮುಖ್ಯಪರ ಇದ್ದಾಗ ನಾವು ಅವರಲ್ಲಿ ಕಲಿತೊಂದು ಗುಣ ಏನಪ್ಪಾ ಅಂತಂದ್ರೆ, SSLC ಎಲ್ಲಾ ಮಕ್ಕಳ ಒಂದು 70-80 ಮಕ್ಕಳ ಫೋನ್ ನಂಬರ್ ಅನ್ನ ಬಾಯಲ್ಲಿ ಹೇಳ್ತಾ ಇದ್ರು. ಮತ್ತೆ ಎಲ್ಲಾ ಮಕ್ಕಳಿಗೂ ಪ್ರತಿ ದಿವಸ ಬೆಳಿಗ್ಗೆ ಅವರೇ ಕರೆಯನ್ನ ಮಾಡಿ ಎಬ್ಬರಿಸ್ತಾ ಇದ್ರು. ಅಂದ್ರೆ ಶೈಕ್ಷಣಿಕ ಪ್ರಗತಿ ತುಂಬಾ ಕರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 2 ವರ್ಷ ಕಾಲ ಇಲ್ಲಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸವನ್ನ ಖಾನಾಪುರದಲ್ಲಿ ಮಾಡಿದ್ದಾರೆ. ನೀವು ಹಿಂದೆ ಇಂಥ ಪಿಒನ್ ಕಂಡಿರಲ್ಲ, ಮುಂದೂ ಸಹ ಕಾಣಕ್ ಸಾಧ್ಯ ಇಲ್ಲ ಅಂತ ನಾನು ವೈಯಕ್ತಿಕ ಅಭಿಪ್ರಾಯನ ಹೇಳ್ತೀನಿ. ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಒಳ್ಳೆಯ ಒಂದು ಗೆಳೆತನವನ್ನು ಸಂಪಾದಿಸಿದ್ದಾರೆ. ಮುಂದೆ ಸಹ ಬರೋರು ಸಹ ಇಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಿಮ್ಗೆಲ್ಲ ಬರಲಿ. ಇವರನ್ನು ಪಡೆದಂತಹ ಎಲ್ಲ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರು ಧನ್ಯ ಅಂತ ಹೇಳ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಖಾನಾಪುರ ತಾಲೂಕು ಶಿಕ್ಷಕರಿಗೆ ನಮಸ್ಕಾರಗಳು. ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದರೂ ಅವರ ಕನಸುಗಳು ಅಸಾಧಾರಣವಾಗಿತ್ತು. ಗ್ರಾಮದ ಮೆನ್ನಿನಲ್ಲಿ ಬೆಳೆದ ಆ ಬಾಲಕನ ಮನಸ್ಸಿನಲ್ಲಿ ಒಂದು ದಿನ ಶಿಕ್ಷಣದ ಮೂಲಕ ಸಮಾಜವನ್ನು ಬದಲಿಸಬೇಕೆಂಬ ಮಹದಾಸೆ ಮೂಡತೊಡಗಿತ್ತು. ಈ ರಾಮಪ್ಪ ಸರ್ ನಿಜವಾಗಿಯೂ ಕೂಡ ನಮ್ಮ ಖಾನಾಪುರ ತಾಲೂಕು ಸ್ವಲ್ಪ ಇಂಟೀರಿಯರ್ ಪ್ಲೇಸ್ಗಳಿವೆ. ಅಲ್ಲಿ ಪ್ರತಿಯೊಂದು ಶಾಲೆಗೆ ವಿಸಿಟ್ ಕೊಟ್ಟು ಶಿಕ್ಷಕರಿಗೆ ಧೈರ್ಯವನ್ನು ಹೇಳಿ, ಹೆಡ್ ಮಾಸ್ಟರ್ಗೆ ಕೂಡ ಮಾರ್ಗದರ್ಶನವನ್ನು ಮಾಡಿ, ಅತಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಬಡ ಮಕ್ಕಳಿಗೆ ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು, ಅವ್ರು ಹೋಗ್ತಾ ನೋಡ್ಬೇಕು. ಈಗ ಅಂಕಲಿಪಿ ಪುಸ್ತಕಗಳನ್ನು ಕೊಟ್ಟದ್ದು ನೋಡ್ಬಿಟ್ರೆ ಸ್ವಂತ ಖರ್ಚಿನಿಂದ ಶಾಲೆಗೆ ಹೋಗಿ CRPಗಳಿಗೆ ಸ್ವಂತ ಖರ್ಚಿನಿಂದ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ, ಕನ್ನಡ ಮೀಡಿಯಂದಲ್ಲಿ ಹಿಂದಿನೂ ಬರಬೇಕು, ಇಂಗ್ಲೀಷು ಬರಬೇಕು, ಅದ್ರ ಎಲ್ಲ ಬರುವಂತ ಪುಸ್ತಕಗಳನ್ನ ಸ್ವಂತ ತಂದು ಕೊಟ್ಟು, ಅದು ಹೆಂಗೆ ಸಿಲೆಬಸ್ ಇದೆ ಅಂದ್ರೆ 1ರಿಂದ 5ನೇತೆಗೆ ಬೇರೆ ಸಿಲೆಬಸ್ಸೇ ಕಲಿಸೋ ಅವಶ್ಯ ಇಲ್ಲ.
ಆ ಪುಸ್ತಕವನ್ನು ಫಾಲೋ ಮಾಡಿ ಶಿಕ್ಷಕ ಫಾಲೋ ಮಾಡಿಬಿಟ್ರೆ ಆ ಮಗು ಬಹಳ ಮುಂದುವರಿಯುವಂತ ಒಂದು ಪುಸ್ತಕವನ್ನು ಸ್ವಂತ ತಂದುಕೊಟ್ಟು ಬಹಳ ಶಿಕ್ಷಣಾಧಿಕಾರಿಗಳನ್ನು ನೋಡಿದ್ದೀನಿ. ಇಂಥ ಶಿಕ್ಷಣಾಧಿಕಾರಿಗಳನ್ನ ನಾನು ಸ್ವಂತ ಖರ್ಚು ಮಾಡಿ ಪುಸ್ತಕಗಳನ್ನು ಕೊಡುವಂತ ಶಿಕ್ಷಣಾಧಿಕಾರಿಗಳನ್ನ ನೋಡಿರ್ಲಿಲ್ಲ. 2026ನೇ SSLC ಏನೈತಿಲ್ಲ ರೀ, ರಿಸಲ್ಟ್ ಬಂದಿಲ್ಲ 25-26. ನಾವು ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ನಂಬರ್ ಬಂದಿದೆ. ಕ್ರಾಸ್ ನಲ್ಲಿ ಹುಡುಗಿ 625ಕ್ಕೆ 625, 625ಕ್ಕೆ 24 ಬಿದ್ದಾಗ ಅವರು ಚಡಪಡಿಸಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಪೇಪರ್ ತರಿಸಿ ಚೆಕ್ ಮಾಡಿಸಿ ರಿವ್ಯಾಲ್ಯೂಯೇಷನ್ ಮಾಡಿ 625ಕ್ಕೆ 625 ಬಂದ ದಿನ ನೋಡಿದ್ರೆ ನಿಜವಾಗಿ ಕೂಡ ಅವ್ರಿಗೆ ಲಾಟ್ರಿ ಹತ್ತೈತೇನೋ ಅನ್ನೋರಂಗ ಖುಷಿಯಿಂದ ಹೋಗಿ ಅವರು ಅನೌನ್ಸ್ ಮಾಡಿ ಒಂದು 50,000 ರೂಪಾಯಿಯನ್ನ ಗಿಫ್ಟ್ ಕೊಡ್ತಾನೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಇವ್ರು ಹಿಂಗ ಹೋಗ್ಬಿಡ್ತಾರನೋ ಅಂತ ತಿಳ್ಕೊಂಡಿದ್ರು ಎಲ್ಲ ಜನ ಹಿಂದೆ ಮುಂದೆ ಮಾತಾಡಿ. ಆದ್ರೆ ಮೊನ್ನೆ ತಾನೇ ಅವರು ಹೋಗಿ ಫಂಕ್ಷನ್ ಮಾಡಿ ಎಲ್ಲರನ್ನ ಕರ್ಕೊಂಡು ಹೋಗಿ 50,000 ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹುಡುಗಿ ಯಾವ್ದೋ ಜಪಾನ್ಗೆ ಹೋಗ್ತಾ ಇತ್ತು, ಅದು ಹೋಗಿದೆ ಅಂತ ನಮಸ್ಕಾರ ಬಂದ್ರೆ ಆಕೆ ಕೈಯಾಗ 10,000 ರೂಪಾಯಿ ಕೊಟ್ಟು ಕಳಿಸಿದ್ರು. ತಗೊಳ್ಳುವ ಅಧಿಕಾರಿಗಳನ್ನ ಬಹಳ ನೋಡಿದ್ವಿ ನಾವು, ಆದ್ರೆ ಈ ಕೊಡುವ ಅಧಿಕಾರಿನ ನೋಡಿದಾಗ ನಿಜವಾಗಿ ಕೂಡ ಆಸ್ ಎ ಬ್ರದರ್ ಅವನು ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದಕ್ಕಾಗಿ ನಿಜವಾಗಿ ಅವರು ಸಾರ್ಥಕ ಸೇವೆ, 35 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯ ದೇವ್ರು ಕೊಡ್ಲಿ, ನಮ್ಮೆಲ್ಲರ ಹಾರೈಕೆ ಅವ್ರ ಜೊತೆಗಿರ್ತದೆ. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಂತೃಪ್ತ ಜೀವನವನ್ನ ಅವ್ರಿಗೆ ದೇವ್ರು ಕೊಡ್ಲಿ ಅಂತೇಳಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಡುಕಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಪೂರ್ಣಗೊಳಿಸಿದರು. ನಂತರ ದಾವಣಗೆರೆ ಜಿಲ್ಲೆಯ ಬಾವಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸಿದರು. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ, ನಾನು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಉತ್ತರ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಮೆಳೆಕಟ್ಟೆಯಲ್ಲಿ. ಜೊತೆಗೆ ನಾನು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯು ಕೂಡ. ನಾನು ರಾಮಪ್ಪ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವರೊಬ್ಬ ಶ್ರಮಜೀವಿ. ಅವರು ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನಾಗಿ ಮಾತ್ರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಖಾನಾಪುರದಲ್ಲಿ. ಆದರೆ ಅವರು ಅಪ್ಪಟವಾಗಿ ಬಡತನದಿಂದ ಬಂದು ಆ ಒಂದು ಅಪ್ಪಟ ಹಳ್ಳಿ, ಇಲ್ಲಿಗೂ ಕೂಡ ಬಸ್ ಇಲ್ಲದೆ ಇರತಕ್ಕಂಥ ಊರಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಹ ಶಿಕ್ಷಕರಾಗಿ ಇವತ್ತು BO ಆಗಿ ನಿವೃತ್ತಿ ಹೊಂದತಕ್ಕಂಥದ್ದು ತುಂಬಾ ನಮಗೆ ಸಂತೋಷದ ವಿಚಾರ. ಅವರ ವೃತ್ತಿಯ ಬಗ್ಗೆ ಹೇಳ್ಬೇಕಂದ್ರೆ ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಮುಖ್ಯೋಪಾಧ್ಯಾಯರಾಗಿ ನಂತರ BO ಆಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ ಅವರೊಬ್ಬ ಅಜಾತ ಶತ್ರು, ಅವ್ರಿಗೆ ಶತ್ರುಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಅಂತಹ ಒಂದು ಹಳ್ಳಿಯಿಂದ ಬಂದು ಈ ಖಾನಾಪುರದಲ್ಲಿ ಸುಮಾರು 16 ತಿಂಗಳ ಕಾಲ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಎಲ್ಲ ಶಿಕ್ಷಕರ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡಿ, ಅದು ವಿಶೇಷವಾಗಿ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಮತ್ತೆ ಹೆಮ್ಮೆ ಅಂತಕ್ಕಂಥದ್ದು, SSLC ವಿದ್ಯಾರ್ಥಿಗೆ 625 ಅಂಕಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿಗೆ 50,000 ರೂಪಾಯಿಗಳನ್ನ ಕ್ಯಾಶ್ ಪ್ರೈಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಅದನ್ನ ನಾವು ಕೂಡ ಮುಂದಿನ ಅಧಿಕಾರಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಜೊತೆಗೆ 3-3.5 ಲಕ್ಷ ರೂಪಾಯಿ ಹಣವನ್ನ ಸ್ವಂತ ಹಣ ಖರ್ಚು ಮಾಡಿ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಇನ್ನೂ ಹೆಮ್ಮೆಯ ವಿಚಾರ. ನಾನು ಈ ಸಂದರ್ಭದಲ್ಲಿ ರಾಮಪ್ಪ ಸರ್ ಅವರಿಗೆ, ರಾಮಪ್ಪ ಸರ್ನ ಪಡೆದಿರ್ತಕ್ಕಂಥ ಖಾನಾಪುರ ತಾಲೂಕು ಒಂದು ಪುಣ್ಯ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಅವರ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ, ದೇವರವರಿಗೆ ಸುಖ ಸಂತೋಷವನ್ನ ಕೊಡ್ಲಿ ಅಂತ ಹೇಳಿ ನಾನು ದಾವಣಗೆರೆ ಜಿಲ್ಲೆಯ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಂದೆ ಮಾವಿನಕೊಂಡದಲ್ಲಿ 8ನೇ ತರಗತಿಯಿಂದ 12ನೇ ತರಗತಿವರೆಗೆ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ನಾಳೆ 30ನೇ ತಾರೀಕು ನಮ್ಮ ಸಾಹೇಬರು, ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಸಾಹೇಬರು ನಾಳೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಇದು ನಮಗೆ ಒಂದು ದುಃಖದ ವಿಷಯನೂ ಆಗಿದೆ. ಯಾಕಂತಂದ್ರೆ ನವಂಬರ್ನಲ್ಲಿ ನಾವು ಇಲ್ಲಿ BRC ಕೋಆರ್ಡಿನೇಟರ್ ಆಗಿ ಜಾಯ್ನ್ ಆದಾಗ ಸಾಹೇಬರು ಅವತ್ತು ಬೇರೆ ಕಡೆ ಹೋಗಿದ್ರು. ಮರುದಿನ ಬಂದರು. ನಾವು ಹೇಗಿರ್ತಾರೋ, BO ಸಾಹೇಬ್ರು ಹೆಂಗಿರ್ತಾರೋ, ಯಾವ ಥರ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಆತಂಕದಲ್ಲಿದ್ದಾಗ ಸಾಹೇಬ್ರದು ದಾವಣಗೆರೆಯಿಂದ ಬಂದಿರತಕ್ಕಂಥವ್ರು, ಹಾಗಾಗಿ ನಮ್ಮನ್ನು ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಯಾವುದೇ ತೆರನಾಗಿ ನೋಡ್ರಿ, ಭಾಳಷ್ಟು ಹಿರಿಯರಾಗಿರ್ತಕ್ಕಂಥ ನಮ್ಮ ಸಾಹೇಬರು ಯಾವತ್ತೂ ನಮ್ಮನ್ನು ದೂರ ಮಾಡಲಿಲ್ಲ, ಆತ್ಮೀಯರಾಗಿ ಕಂಡರು ಮತ್ತು ಬಹಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡಿದರು. ಮುಖ್ಯವಾಗಿ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನಗಳಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತಂದರೆ, ನಾವು ಆಫೀಸ್ನಲ್ಲೇ ಕುಳಿತುಕೊಂಡು ಕೆಲಸ ಮಾಡೋದ್ರ ಬದಲು ಶಾಲೆಗಳಿಗೆ ಸಂದರ್ಶನ ನೀಡಿ ಅಲ್ಲಿ ವಾಸ್ತವ ಅಂಶಗಳು ಏನದಾವ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ಶಿಕ್ಷಕರ ಜೊತೆ, ಮುಖ್ಯೋಪಾಧ್ಯಾಯರ ಜೊತೆ ಮತ್ತು ಮಕ್ಕಳ ಜೊತೆ ಬೆರೆತು ಅಲ್ಲಿ ಸಮಸ್ಯೆಗಳೇನು ಮತ್ತು ಕುಂದು ಕೊರತೆಗಳೇನು ಅನ್ನೋದನ್ನು ಅರ್ಥಕೊಂಡು
ಅದನ್ನ ನೀವು ಪೂರೈಸಲು ನೀವು ಚಿಂತನೆ ಮಾಡಬೇಕು ಅಂತೇಳಿ ನಮಗೆ ಸಾಹೇಬರು ಯಾವಾಗಲೂ ಮಾರ್ಗದರ್ಶನ ಮಾಡಿದರು. ಸಾಹೇಬ್ರನ್ನ ನಾವು ಏನು ಭಾಳ ವಿಶಾಲ ಹೃದಯದವರು ಅಂತ ಹೇಳ್ಬೋದು. ನಿಂದ ಇಲ್ಲಿವರೆಗೆ ನಾವು ಹೆಂಗೆ ಸಾಹೇಬ್ರ ಕೈ ಕೆಳಗೆ ಕೆಲಸ ಮಾಡಿ ಹೆಂಗೆ ನಮ್ಗೆ ಸಮಯ ಕಳೆದು ಹೋಯ್ತು ಅನ್ನೋದನ್ನ ನಮಗೆ ಗೊತ್ತಾಗಲಿಲ್ಲ. 625ಕ್ಕೆ 625 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ ನಮ್ಮ ಖಾನಾಪುರ ತಾಲೂಕಿನವಳು ಅಂತ ಹೇಳಿಕೆ, ಅದು ಸಾಹೇಬರ ಒಂದು ಮಾರ್ಗದರ್ಶನದೊಳಗೆ ಆಯಿತು ಅಂತ ಹೇಳಿಕೆ ನಮಗೆ ಭಾಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇದೇ ಥರ ಇನ್ನಷ್ಟು ದಿನ ನಾವು ಸಾಹೇಬ್ರ ಕೈ ಕೆಳಗೆ ಇರಬೇಕಾಗಿತ್ತು ಅಂತೇಳಿ ಒಂದು ಆಶಾಭಾವನೆ ಇತ್ತು. ಆದರೆ ಅನಿವಾರ್ಯವಾಗಿ ಈ ವಯೋನಿವೃತ್ತಿ ಇದು ಶಿಕ್ಷಣದ ಒಂದು ನಿಯಮ ಆಗಿರೋದ್ರಿಂದ ಅವರು ನಿವೃತ್ತಿ ಹೊಂದಲೇಬೇಕಾಗಿದೆ. ಆದ್ರೂ ನಾವು ಏನು ಆಶೆ ಪಡ್ತೇವೆ ಅಂತಂದ್ರೆ ಸಾಹೇಬರು ನಿವೃತ್ತಿ ಹೊಂದಿದ್ರು ಕೂಡ ನಮ್ಮ ಖಾನಾಪುರ ತಾಲೂಕಿಗೆ ಅವಾಗವಾಗ ಬಂದು ನಮಗೆ ಅಗತ್ಯ ಮಾರ್ಗದರ್ಶನ ನೀಡ್ತಾ ಇರಲಿ ಅಂಥೇಳಿ ಮತ್ತು ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ನೆಮ್ಮದಿಯಿಂದ ಕೂಡಿರಲಿ, ಆರೋಗ್ಯವಂತರಾಗಿರಲಿ ಅಂಥೇಳಿ ನಾನು ಹಾರೈಸ್ತೇನೆ ಸರ್. ಉನ್ನತ ಶಿಕ್ಷಣದ ಕನಸನ್ನು ಹೊತ್ತು ಚಿತ್ರದುರ್ಗ SJM ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ಅನಂತರ ದಾವಣಗೆರೆಯ ಅನುಭವ ಮಂಟಪದಲ್ಲಿ B.Ed ಪದವಿಯನ್ನು ಸಂಪಾದಿಸಿದರು. ಇತಿಹಾಸದ ಮೇಲಿನ ಅಪಾರ ಆಸಕ್ತಿಯಿಂದ MA ಹಿಸ್ಟ್ರಿ ಪದವಿಯನ್ನು ಪಡೆದು ತಮ್ಮ ಜ್ಞಾನವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ನಮಸ್ಕಾರ, ಸಂತೋಷ್ ನಾಯಕ್ ಅಂತ. ಇಲ್ಲಿ BRCಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ನಾನು ಸರ್ ಬರೋಕ್ಕಿಂತ ಒಂದು 6 ತಿಂಗಳು ಮುಂಚೆ ಈ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಖಾನಾಪುರ ತಾಲೂಕಿಗೆ ಬಂದೆ. ಅದಾದ ನಂತರ ಫೆಬ್ರವರಿ 20, 2025ಕ್ಕೆ ಸರ್ ಪಿ ರಾಮಪ್ಪ ಸರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಖಾನಾಪುರ ತಾಲೂಕಿಗೆ ಬಂದರು. ಸೊ ಅವ್ರು ಬಂದು ಒಟ್ಟು 16 ತಿಂಗಳುಗಳು ಕಳೀತಾ ಬಂತು. ಸೊ 16 ತಿಂಗಳುಗಳಲ್ಲಿ ನಾವು ಅವ್ರ ಬಗ್ಗೆ ಕಂಡುಕೊಂಡಂಥ ವಿಷಯ ಏನಪ್ಪ ಅಂತಂದರೆ, ಅವ್ರು ಯಾವತ್ತೂ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಜೊತೆಗೆ ವರ್ತನೆ ಮಾಡಲೇ ಇಲ್ಲ. ಅವರು ನಮ್ಮ ಜೊತೆಗೆ ಒಂದು ಕುಟುಂಬದ ಸದಸ್ಯರಾಗಿ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಸೇರಿ ಕರ್ತವ್ಯವನ್ನು ಮಾಡಿದರು. ಆಮೇಲೆ ಅವರು ಬಂದಾಗಿಂದ ಪ್ರತಿದಿನ ಅವರು ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂತಹ ಎಲ್ಲ ಶಾಲೆಗಳ ಬಗ್ಗೆನೇ ಕೇಳ್ತಾ ಇದ್ರು. ಯಾವ ಶಾಲೆ ಯಾವ ರೀತಿ ಇದೆ, ಯಾವ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ, ಎಲ್ಲಿ ಕಡಿಮೆ ಆಗ್ತಾ ಇದೆ, ಎಲ್ಲಿ ಹೆಚ್ಚಿಗೆ ಬರ್ತಾ ಇದ್ದಾರೆ. ಸೊ ಖಾನಾಪುರ ತಾಲೂಕಿನ ಶಾಲೆಗಳು ಯಾವ ರೀತಿ ಇದ್ದಾವೆ, ಶಾಲೆಗಳ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತಕ್ಕಂಥ ವಿಷಯದ ಚರ್ಚೆನೇ ಜಾಸ್ತಿ ಮಾಡ್ತಾ ಇದ್ರು. ಅಧಿಕಾರಿಯಾಗಿ ಕಚೇರಿಯಲ್ಲಿ ಕೂಡುವುದಕ್ಕಿಂತ ಹೆಚ್ಚು ಸಮಯ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಶಾಲೆಗಳನ್ನು ಸಂದರ್ಶನ ನೀಡುವಂಥ ಒಂದು ಕೆಲಸದಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ರು. ಸೊ ಕಳೆದ ಸಾಲಿನಲ್ಲಿ SSLC ನಮ್ಮ ತಾಲೂಕಿಗೆ ಸೆಕೆಂಡ್ ಬರಬೇಕಾದ್ರೆ ಅದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೊಡುಗೆ ಬಹಳ ಮುಖ್ಯವಾಗಿದೆ. ಯಾಕಂದರೆ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ 70 ಶಾಲೆಗಳಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಆ 70 ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯರುಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆಗಳನ್ನು ನೀಡ್ತಾ ಬಂದರು. ಆಮೇಲೆ ಯಾವುದೇ ರೀತಿ ಭಯದ ವಾತಾವರಣ ಇಲ್ಲದೆ ಎಲ್ಲರೂ ಮುಕ್ತವಾಗಿ ಪರೀಕ್ಷೆನ ಎದುರಿಸಬೇಕು ಮತ್ತು ಯಾವುದೇ ವಿದ್ಯಾರ್ಥಿ ಪರೀಕ್ಷೆಗೆ ಗೈರ್ ಹಾಜರಾಗಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನೀಡ್ತಾ ಬಂದರು. ಮುಖ್ಯವಾದಂಥ ಇನ್ನೂ ಒಂದು ಆಶಯ ಇತ್ತು, ಪ್ರತಿಯೊಂದು ಮಾಧ್ಯಮದಿಂದ ಎಲ್ಲ ಮಕ್ಕಳು 625ಕ್ಕೆ 625 ಪಡೆಯುವಂಥ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಅಭಿಪ್ರೇರಣೆ ಕಾರ್ಯಗಳನ್ನ ಹಮ್ಮಿಕೊಂಡ್ರು, ಸಾಕಷ್ಟು ಕೆಲಸಗಳನ್ನ ಮಾಡಿದರು. ಆ ಒಂದು ಫಲವಾಗಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಈ ಸಾರಿ 625ಕ್ಕೆ 625 ಪಡೆದಕ್ಕಂಥ ಮಗು ಒಂದು ಬಂದಿದೆ. ಸೊ ಆ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ಒಂದು ಅಹಂ ಇಲ್ಲಾರದೆ ಕಚೇರಿಯ ಕೆಲಸಗಳನ್ನ ಎಲ್ಲ ಸಿಬ್ಬಂದಿಯವ್ರನ್ನ ಅತ್ಯಂತ ಆತ್ಮೀಯವಾಗಿ ನೋಡಿಕೊಂಡು ಕೆಲಸ ಮಾಡ್ಕೊಂಡ್ಬಂದರು. ಅವರೊಂದಿಗೆ ನಾವು 16 ತಿಂಗಳು ಒಂದು ಕರ್ತವ್ಯ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ಅದು ನಮ್ಮ ಧನ್ಯ ಅನ್ಕೊಂತೀವಿ. ಒಂದು ನಿವೃತ್ತಿ ಜೀವನ ಸಂಪೂರ್ಣ ಸುಖಮಯವಾಗಿರಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ವೃತ್ತಿ ಜೀವನದ ಯಶಸ್ಸಿನ ಹಿಂದೆ ಸದಾ ಒಂದು ಕುಟುಂಬದ ಬೆಂಬಲವಿರುತ್ತದೆ. 1904 ಮೇ 12 ಮತ್ತು 13ರಂದು ಶ್ರೀಮತಿ ರೇಣುಕಾ ಎನ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಈ ದಂಪತಿಗೆ ಮನೋಜ್ ಕುಮಾರ್ ಹಾಗೂ ಹಂಸವೇಣಿ ಎಂಬ 2 ಮಕ್ಕಳಿದ್ದಾರೆ. ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯನ್ನು ರೂಪಿಸುವ ಮಹತ್ತರ ಕಾರ್ಯವನ್ನು ಸಮಾನವಾಗಿ ನಿರ್ವಹಿಸಿದರು. ನಮಸ್ಕಾರ, ನನ್ನ ಹೆಸರು ಪುಟ್ಟನಗೌಡ ಅಂತ. ಪಿ ರಾಮಪ್ಪ BO ಸರು ನಮ್ಮ ಶಾಲೆಯಲ್ಲಿ 9 ವರ್ಷ ವರ್ಕ್ ಮಾಡಿದ್ರು. ಅವ್ರು ಹೇಗಿದ್ರು ಅಂದ್ರೆ ಸರಳವಾದ ಜೀವನ, ಎಲ್ಲರನ್ನೂ ಸಹ ಒಂದು ಪ್ರೀತಿಯಿಂದ ಕಾಣ್ತಾ ಇದ್ರು. ಯಾವುದೇ ಒಂದು ಅಧಿಕಾರದ ಒಂದು ದರ್ಪ ತೋರಿಸ್ತಾ ಇರ್ಲಿಲ್ಲ. ನಮ್ ಜೊತೆ ಹೇಗೆ 9 ವರ್ಷ ವರ್ಕ್ ಮಾಡಿದ್ರು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಸಹ ಎಲ್ಲರೊಂದಿಗೆ ಬಹಳ ಅನ್ಯೋನ್ಯವಾಗಿ ಬೆರೆತು ಇಲ್ಲಿ ಒಂದು ಎಲ್ಲಾ ಕೆಲಸಗಳನ್ನು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಮಗೆ ಇಲ್ಲಿ ಬಂದು ನೋಡಿದಾಗ ಅನಿಸ್ತು, ಬಹಳ ಹೆಮ್ಮೆ ಅನಿಸ್ತು. ನಿಜವಾಗ್ಲೂ ಅಂತ ಪಡೆದದ್ದು ನಾವು ಪುಣ್ಯವಂತರು. ಹಾಗೆ BO ಆಗಿ ಪಡೆದಂತ ನೀವು ಪುಣ್ಯವಂತರು ಅಂತ ಹೇಳ್ತಾ
ನನ್ನ ಎರಡು ಮುಗಿಸ್ತೇನೆ. ಧನ್ಯವಾದ. 1992 ಸೆಪ್ಟೆಂಬರ್ 30. ಈ ದಿನವು ಕೇವಲ ಉದ್ಯೋಗದ ಆರಂಭವಲ್ಲ, ಒಬ್ಬ ಶಿಕ್ಷಣ ಸಾಧಕನ ಮಹಾನ್ ಪಯಣದ ಆರಂಭ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೊಡವತ್ತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1992ರಿಂದ 1999ರವರೆಗೆ ಸಾವಿರಾರು ಮಕ್ಕಳಿಗೆ ಜ್ಞಾನ ದೀಪ ಬೆಳಗಿಸಿದರು. ಶಿಕ್ಷಣವೇ ನಮಗೆ ಶಕ್ತಿ. ಪ್ರಯತ್ನ ಪಡಿ, ಖಂಡಿತ ಗೆಲ್ತೀರಿ. ಹಾಗೆ ಎಲ್ಲರೂ ಒಟ್ಟಾಗಿ ಆಟ ಆಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಯ್ಯ, ಕನ್ನಡ ಭಾಷೆ ಶಿಕ್ಷಕರು, ಖಾನಾಪುರ ತಾಲೂಕಿನ ರಾಮಪ್ಪ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇವರೊಂದಿಗೆ ನಾನು 9 ವರ್ಷಗಳ ಕಾಲ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಾನು ಸುಮಾರು ಒಂದು 3 ಶಾಲೆಗಳಲ್ಲಿ ವರ್ಗಾವಣೆಗೊಂಡ್ರು ಕೂಡ ನನ್ನ ನೆಚ್ಚಿನ HM ಅಂತಂದ್ರೆ ನಮ್ಮ ರಾಮಪ್ಪ ಸರ್. ಕಾರಣ ಯಾಕೆಂದ್ರೆ ಅವ್ರಿಗೆ ಎಲ್ಲಾ ಮುಖ್ಯೋಪಾಧ್ಯಾಯರು ಅಥವಾ ಅಧಿಕಾರಿಗಳಿಗೆ ಅಧಿಕಾರ ಅನ್ನೋದು ಅವ್ರಿಗೆ ಇರುತ್ತೆ. ಆದ್ರೆ ನಾನು ನೋಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಒಬ್ಬ ಅಧಿಕಾರಿ ನಾಯಕನಾಗ್ಲು ಸಾಧ್ಯ ಇಲ್ಲ. ಆದ್ರೆ ನಾಯಕನಾಗಿದ್ದು ಖಾನಾಪುರದ ನಮ್ಮ BO ಸರ್, ರಾಮಪ್ಪ ಸರ್ ಅಂತ ಹೇಳ್ಬೋದು. ಇಲ್ಲಿನ ಟೀಮ್ ಇದೆಯಲ್ಲ, 2 ದಿನಗಳ ಕಾಲ ನಮ್ಮನ್ನ ಇಲ್ಲಿ ಬರಮಾಡ್ಕೊಂಡ್ರು. ಅವ್ರ ಜೊತೆ ಕಾಲ ಕಳೆಯುವಂತ ಅವಕಾಶವನ್ನ ಮಾಡಿಕೊಟ್ರು. ಇಲ್ಲಿನ CRPಗಳಾಗಿರುವಂತಹ ಮೋರೆ ಸರ್ ಆಗಿರ್ಬೋದು, ಆಮೇಲೆ ಕಮ್ಮಾರ್ ಸರ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ BRP ಆಗಿರ್ತಕ್ಕಂಥ ಸಂತೋಷ್ ಸರ್ ಆಗಿರ್ಬೋದು, ಮತ್ತೆ ಇನ್ನು ಉಳಿದಂತ ಎಲ್ಲರೂ ಕೂಡ ತುಂಬಾ ಆತ್ಮೀಯವಾಗಿದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ಒಬ್ಬ ಅಧಿಕಾರಿನ ಅವ್ರು ನೋಡ್ತಾ ಇಲ್ಲ, ಒಬ್ಬ ನಾಯಕನನ್ನಾಗಿ ನೋಡಿದ್ದಾರೆ. ಹಾಗೆ ಇಲ್ಲಿನ ಟೀಮ್ ವರ್ಕ್ ಇಂದ ಈ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ SLC 625ಕ್ಕೆ 625 ತೆಗೆದು ಸುಲಭ ಅಲ್ಲ. ಅವರು ಬಹುತೇಕ ಈ ಬಿಡುವಿನ ವೇಳೆಯಲ್ಲೂ ಕೂಡ ಅತ್ಯಂತ ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ಇಲ್ಲಿ ದೊಡ್ಡ ತಾಲೂಕಾಗಿರೋ ಎಲ್ಲಾ ಶಾಲೆಗಳನ್ನು ಅವರು ಭೇಟಿ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಒಬ್ಬ ನಾಯಕನನ್ನ ಪಡೆದಿದ್ದು ಈ ಖಾನಾಪುರದ ಪುಣ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನ ಮುಂದಿನ ಎಲ್ಲ ಶೈಕ್ಷಣಿಕ ಕಾರ್ಯಗಳಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನೀವೆಲ್ಲ ನನ್ನ ಬಂಧು ಬಾಂಧವರು, ವೃತ್ತಿ ಬಾಂಧವರು ನೆರವೇರಿಸ್ಕೊಳ್ತೀರಾ. ಹಾಗೆ ನಮ್ಮ ನಾಯಕನನ್ನ ಮತ್ತೆ ಅವರ ಕೀರ್ತಿ ಮೇಲೆತ್ತರಿಸ್ಕೊಯ್ತೀರ ಅಂತ ಹೇಳ್ತಾ ನನ್ನ ಎಲ್ಲ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನಂತರ ವರ್ಗಾವಣೆಯಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೊಕ್ಕನೂರಿನಲ್ಲಿ ಸೇವೆಯನ್ನು ಸಲ್ಲಿಸಿದರು. ಪ್ರತಿ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಗುರಿಯತ್ತ ಕೊಂಡೊಯ್ಯುವುದು ಅವರ ವಿಶೇಷತೆ. ಹಲವಾರು ಅಧಿಕಾರಿಗಳು ಬರ್ತಾರ ಹೋಗ್ತಾರ, ಅವರು ಮಾಡಿದಂತ ಕೆಲಸಗಳು ಮಾತ್ರ ಇಲ್ಲಿ ಅವರನ್ನ ಒಬ್ಬ ಅಧಿಕಾರಿ ಒಳ್ಳೆಯ ಅಧಿಕಾರಿ, ಕೆಟ್ಟ ಅಧಿಕಾರಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದು. ಶೈಕ್ಷಣಿಕವಾಗಿ ಬಹಳ ಒಂದು ನಮ್ಮ ಹಿಂದುಳಿದಂಥ ತಾಲೂಕನ್ನು ಮುಂದೆ ತರಬೇಕು ಅನ್ನೋಂಥ ಕನಸನ್ನು ಕಟ್ಟಿಕೊಂಡು ಇರ್ತಕ್ಕಂಥ ವ್ಯಕ್ತಿ. ಈ ಒಂದು ತಾಲೂಕಿಗೆ ಬಂದು ಈ ಕುಗ್ರಾಮದ ಎಲ್ಲ ಒಂದು ಹಳ್ಳಿಗಳಲ್ಲಿ ಅಂದರೆ 75% ಮರಾಠಿ, 25% ಕನ್ನಡ ಇದಾವೆ ಇಲ್ಲಿ. ಆದರೂ ಕೂಡ ಅವ್ರ ಭಾಷೆ ದಾವಣಗೆರೆ ಭಾಷೆನೇ ಬೇರೆ, ನಮ್ಮ ಭಾಷೆನೇ ಬೇರೆ. ಈ ಎರಡೂ ಭಾಷೆಗಳನ್ನು ಒಂದುಗೂಡಿಸಿ ಒಂದೇ ಭಾಷೆಯನ್ನಾಗಿ ಇಲ್ಲಿ ಮಾಡಿ ಬೆರೆತು ಒಂದುಗೂಡಿಸಿ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಅಂತಂದ್ರೆ ನಮ್ಮ ರಾಮಪ್ಪ ಸರ್ ಅಂತ ಹೇಳ್ಬೋದು. ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಕಚೇರಿನೂ ಕೂಡ ಬಣ ಚಿಕ್ಕಸ ಶೃಂಗಾರಗೊಳಿಸ್ರು. ನಾ ಒಬ್ಬ ಶೃಂಗಾರಾಗಿ ಹೋಗಬಾರ್ದು, ಕಚೇರಿನೂ ಕೂಡ ಜೊತೆಗೆ ನಮ್ಮ BRC ಆಫೀಸನ್ನು ಕೂಡ ಅದನ್ನ ಮೇಲ್ಗಡೆ ಒಂದು 5 ಲಕ್ಷ ತರಿಸಿ ಅದು ಸೋರ್ತಾ ಇತ್ತು. ಅದನ್ನು ಕೂಡ ಅದಕ್ಕೆ ಪತ್ರೆ ಹಾಕ್ಸುವಂಥ ವ್ಯವಸ್ಥೆ, ಅಲ್ಲಿ ಬಣ್ಣ ಹಚ್ಚುವಂಥ ವ್ಯವಸ್ಥೆ ಎಲ್ಲವನ್ನು ಕೂಡಿ ಮಾಡಿ ಹೋದ್ರು ಅವರು. ಅದಕ್ಕೆ ಅದ ಹೇಳಿದೆ ನಾನು, ಅವ್ರ ಕೆಲಸಗಳು ಮಾತ್ರ ಇಲ್ಲಿ ಉಳಿತಾವ ಅನ್ನೋದಕ್ಕೆ ನೆನಪು. ರಾಮಪ್ಪ ಯಾರು? ರಾಮನ ಅವತಾರ. ರಾಮ ಬಂದು ಇಲ್ಲಿ ರಾಮನ ಒಂದು ರಾಮರಾಜ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಅವರ ಜೀವನ ಇನ್ನೂ ಹೆಚ್ಚು ಸಂತೋಷಮಯವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ತಮ್ಮ ಸೇವಾನಿಷ್ಠತೆಗೆ ದೊರೆತ ಮಾನ್ಯತೆಯಾಗಿ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದರು. ದಾವಣಗೆರೆಯ SSM ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದರು. ಅಲ್ಲಿ ಮಕ್ಕಳ ಹಾಜರಾತಿಯನ್ನು ಗಣನೀಯವಾಗಿ ಹೆಚ್ಚಿಸಿ ಶಾಲೆಯ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಮೊದಲು ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ರಾಮಪ್ಪ ಸಾಹೇಬರು ಫೆಬ್ರವರಿ 2005ರಲ್ಲಿ ನಮ್ಮ ತಾಲೂಕಿಗೆ ಪ್ರಪ್ರಥಮವಾಗಿ ಬಂದರು. ಬಂದಾಗ ಅವರನ್ನು ಸ್ವಾಗತ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಸಾಹೇಬರಂದರು, ನಾನು ದಾವಣಗೆರೆಯಿಂದ ಬಂದಿದ್ದೀನಿ, ರಾಮಪ್ಪ ಸರ್ ಬಂದರು, ಭಾಳ ಒಳ್ಳೆಯವರದಾರು, ಇವರಿಂದ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಸಮಸ್ಯೆಗಳು ಪರಿಹಾರ ಆಗ್ತಾವ ಅನ್ನುವಂಥ ಭಾವನೆಯನ್ನ ನಾವು ಆವಾಗ ಕೂಡ ಹೊಂದಿದ್ದು. ನಮ್ಮ ಖಾನಾಪುರ ತಾಲೂಕಿನ ಇತಿಹಾಸದಲ್ಲಿನ ವರ್ಷದಿಂದ ಉಳಿದಂತ ಸಹಿಗಳನ್ನು ಕೂಡ SR ಬುಕ್ ನಲ್ಲಿ ಅವರು ಗುರುಸ್ಪಂದನ ಕಾರ್ಯದಲ್ಲಿ ಎಲ್ಲವುಗಳನ್ನ ಪೂರ್ಣಗೊಳಿಸಿದ್ದಾರೆ. ರಾಮಪ್ಪ ಸರ್ ಹೇಗಿದ್ದ ಅಂತಂದ್ರ, ನನ್ನಿಂದ ಯಾರಿಗೂ ತೊಂದರೆಯಾಗಬಾರ್ದು,
ನಾನು ಯಾರಿಗೂ ತೊಂದರೆ ಮಾಡಿ ಹೋಗಬಾರ್ದು ಅನ್ನುವಂಥ ಒಂದು ಗುಣ ಅವ್ರ ಕಡೆ ಚಂದ್ರನಲ್ಲಿ ಹೇಗಿತ್ತು ಅದೇ ರೀತಿಯಿಂದ ನಮ್ಮ ಖಾನಾಪುರ ತಾಲೂಕಿನ ಶಿಕ್ಷಕರನ್ನು ಆ ಒಂದು ದೃಷ್ಟಿಯಿಂದ ತಮ್ಮ ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡಿ ಅವ್ರಿಗೆ ಒಳ್ಳೇದಾಗಲಿ ಅನ್ನುವಂಥ ಭಾವನೆ ನಮ್ಮ ತಾಲೂಕಿನ ಎಲ್ಲ ಮಕ್ಕಳ ಒಂದು ಅಕ್ಷರಾಭ್ಯಾಸ ಚೆನ್ನಾಗಿ ಆಗಲಿ ಅಂತ 1500 ಪುಸ್ತಕಗಳನ್ನು ಅವರು ಪ್ರತಿಯೊಂದು 1ರಿಂದ 5ನೇ ಇರುವಂಥ ಶಾಲೆಗಳಲ್ಲಿ ಹೋಗಿ ತಮ್ಮ ಸ್ವಂತ ಖರ್ಚದಿಂದ ಅವರು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅಂತ ಒಂದು ಶ್ರೇಯಸ್ ಸಲ್ಲಬೇಕಾದ್ರೆ ನಮ್ಮ ರಾಮಪ್ಪ ಸಾಹೇಬರು ಸಲ್ಲಬೇಕು. 8ನೇ ತಾರೀಕಿನ ನಿವೃತ್ತಿ ಹೊಂದುತ್ತಿರುವುದರಿಂದ ಅವರಿಗೆ ಮುಂದಿನ ಒಂದು ನಿವೃತ್ತಿಯ ಒಂದು ಬದುಕು ಸುಂದರಮಯವಾಗಲಿ ಮತ್ತು ಅವರ ಆರೋಗ್ಯ ಆಯುಷ್ಯ ಮತ್ತು ಸುಖ ಸಮೃದ್ಧಿ ಸಿಗಲಿ ಎಂದು ಭಾವಿಸುತ್ತಾ ಅವರಿಗೆ ಹಾರೈಕೆಯನ್ನು ಹಾರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. 2014ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಲ್ಲೇಕಟ್ಟಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅಧಿಕಾರ ವಹಿಸಿಕೊಂಡರು. ಮಲ್ಲೇಕಟ್ಟಿ ಶಾಲೆಯಲ್ಲಿ ಅವರು ಬರೆದ ಇತಿಹಾಸ ಇಂದಿಗೂ ಸ್ಮರಣೀಯ. ಒಮ್ಮೆಯಲ್ಲ, 2 ಬಾರಿಯಲ್ಲ, ಸತತ 3 ಬಾರಿ SSLC ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದರು. ಈ ಸಾಧನೆ ಅವರ ನಾಯಕತ್ವ, ಶಿಕ್ಷಕರ ತಂಡದ ಮೇಲಿನ ವಿಶ್ವಾಸ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯ ಪ್ರತೀಕವಾಗಿದೆ. ನಮಸ್ಕಾರ. ಮೊದಲೇದಾಗಿ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಕಡಿಮೆ ಅವಧಿಯಲ್ಲಿ ಬಂದು ನಮ್ಮ ಎಲ್ಲ ಖಾನಾಪುರ ತಾಲೂಕಿನ ನಮ್ಮ ಎಲ್ಲ ಶಿಕ್ಷಕ ಬಳಗವನ್ನ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ BRC ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದ ಮನಸ್ಸನ್ನು ಗೆದ್ದು 1 ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕನ್ನ ಇಡೀ ರಾಜ್ಯದಲ್ಲೇ ಎಲ್ಲರೂ ನೋಡುವ ಹಾಗೆ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ ತೆಗೆದುಕೊಂಡು ಮೆಚ್ಚುಗೆಯನ್ನು ಪಡಿಸಿ ನಮ್ಗೆಲ್ಲರಿಗೆ ಸಂತೋಷನ ಪಡಿಸಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ 2ನೇ ಸ್ಥಾನ ಬರಲು ಶ್ರಮಿಸಿದಂಥ ಸಾಹೇಬರಿಗೆ ನನ್ನ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳ ಬಂಧುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಾಹೇಬರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಲಿ, ಅವರ ಬದುಕು ಸುಂದರವಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೆ ಧನ್ಯವಾದಗಳು. 2023ರಿಂದ ಫೆಬ್ರವರಿ 2025ರವರೆಗೆ GJS ದಾವಣಗೆರೆಯಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದರು. ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೊಸ ಆಲೋಚನೆಗಳು ಹಾಗೂ ಮಾರ್ಗದರ್ಶನವನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು P. ರಾಮಪ್ಪ ಸಾರು ನಿವೃತ್ತಿ ಇರುವಂತ ಒಂದು ಸಂದರ್ಭದಲ್ಲಿ P. ರಾಮಪ್ಪ ಸಾರು ನಮಗೆ ನಮ್ಮ ಗ್ರಾಮ ಪಂಚಾಯತಕ್ಕೆ ಆಡಳಿತಾಧಿಕಾರಿಗಳಾಗಿ ಜನವರಿ ತಿಂಗಳಿಂದ ಅವರು ಅಧಿಕಾರ ವಹಿಸಿಕೊಂಡ್ರು. ಚಿಕ್ಕಟ್ಟಿಹೊಳಿ ಹೈಸ್ಕೂಲ್ ಪ್ರೌಢಶಾಲೆ ಇದೆ, ಅಲ್ಲಿ ಕುಡಿಯುವ ನೀರಿನ ಒಂದು ಶುದ್ಧ ಘಟಕವನ್ನು ನಾವು ಸರ್ ಒಂದು ಮಾರ್ಗದರ್ಶನದಲ್ಲಿ ನೀಡಿದ್ದೇವೆ. ಅದೇ ರೀತಿಯಾಗಿ ಹಿರೇಟಿಹೊಳಿ ಪ್ರಾಥಮಿಕ ಶಾಲೆಗೂ ಕೂಡ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನಿತರೆ ಚರಂಡಿ ಸ್ವಚ್ಛತೆ ಆಗಿರ್ಬೋದು ಅಥವಾ ಕುಡಿಯುವ ನೀರಿನಿಂದ ಯಾವುದೇ ಸಮಸ್ಯೆ, ಬೋರ್ವೆಲ್ಗಳು ರಿಪೇರಿ ಬಂದಾಗಲೂ ಕೂಡ ಯಾವುದೋ ಈ ರೀತಿ ಆಗಿದೆ ಸರ್ ಅಂತ ಹೇಳಿದಾಗ ತಕ್ಷಣ ಅದನ್ನು ನೀನು ಕೆಲಸ ಕೈಗೊಂಡು ಅದರದ್ದು ಏನು ಬಿಲ್ ಇದೆ ಎಲ್ಲ ಸರಿಯಾಗಿ ಪಾಸ್ ಮಾಡಿಕೊಂಡು ಅದನ್ನೆಲ್ಲ ಜನರಿಗೆ ಕುಡಿಯುವ ನೀರಿನಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಪ್ಪ ಅನ್ನುವಂಥ ಮಾರ್ಗದರ್ಶನವನ್ನು ನೀಡಿದರು. ಆ ಸಂದರ್ಭದಲ್ಲಿ ಅವರ ನಿವೃತ್ತಿ ಜೀವನ ಅತ್ಯಂತ ಸುಖದಾಯಕವಾಗಿ ಆರಾಮದಾಯಕವಾಗಿ ಅವರು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಒಂದು ಮಾರ್ಗದರ್ಶನ ನೀಡುವಂತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಫೆಬ್ರವರಿ 2025ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಗಮಿಸಿದರು. ಕಾಡು ಪ್ರದೇಶಗಳಿಂದ ಕೂಡಿದ ಈ ಖಾನಾಪುರದಲ್ಲಿ ಪ್ರತಿ ಶಾಲೆಗೆ ಭೇಟಿಯನ್ನು ನೀಡಿದರು. ಪ್ರತಿ ಶಿಕ್ಷಕರೊಂದಿಗೆ ಮಾತನಾಡಿದರು. ಪ್ರತಿ ವಿದ್ಯಾರ್ಥಿಯ ಕನಸುಗಳನ್ನು ಅರಿತುಕೊಂಡರು. ನಿವೃತ್ತಿ ಹೊಂದಿರತಕ್ಕಂಥ ನಮ್ಮೆಲ್ಲರ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ P. ರಾಮಪ್ಪ ಸರು ಇಲ್ಲಿ ಕೇವಲ 16 ತಿಂಗಳು ಸೇವೆಯನ್ನು ಸಲ್ಲಿಸಿದ್ದು ಸುಮಾರು 10 ವರ್ಷದ ಕಾರ್ಯವನ್ನು ಮಾಡಬೇಕಾಗಿರೋದನ್ನು 16 ತಿಂಗಳಲ್ಲಿ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಈ BRCಯಲ್ಲಿರ್ಬೋದು ಅನೇಕ ನಮ್ಮ CRP ಬಂಧುಗಳು ಹಾಗೂ BRP ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ID ಅವರನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ತಾಲೂಕಿನಿಂದ ಹೋಗ್ತಕ್ಕಂಥ ಅಂಕಿಅಂಶಗಳು ಜಿಲ್ಲೆಗೆ ರಾಜ್ಯಕ್ಕೆ ಏನು ತಲುಪಬೇಕಾಗಿತ್ತು ಅವು ಸರಿಯಾದ ಸಮಯಕ್ಕೆ ತಲುಪಲಿಕ್ಕೆ ಭಾಳಷ್ಟು ಮಾರ್ಗದರ್ಶನವನ್ನು ಅವರು ನಮಗೆ ಮಾಡಿ ನನ್ನ 36 ವರ್ಷ ಸೇವೆಯಲ್ಲಿ ಇರ್ತಕ್ಕಂಥ ಒಂದು ಅನುಭವ
ನನಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 16 ತಿಂಗಳಲ್ಲಿ ಹೊಸ ಈ ಯಾವ ರೀತಿಯಾದಂಥ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ಒಂದು ಅನುಭವವನ್ನು ಅವರಿಂದ ನಾನು ಪಡ್ಕೊಂಡಿದ್ದೀನಿ. ಅವರ ಒಂದು ಈ ಆಗ್ತಕ್ಕಂಥ ಇವತ್ತು ನಿವೃತ್ತಿ ಜೀವನ ಸುಖ ಶಾಂತಿಯಿಂದ ಕೂಡಿರಲಿ ಅಂತಕ್ಕಂಥ ಒಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು. 2025ರಲ್ಲಿ ಖಾನಾಪುರ ತಾಲೂಕಿನ SSLC ಫಲಿತಾಂಶ 62%ದಷ್ಟಿತ್ತು. ಆದರೆ ರಾಮಪ್ಪ ಸರ್ ಅದನ್ನು ಸವಾಲಾಗಿ ಸ್ವೀಕರಿಸಿದರು. ಹಗಲು ರಾತ್ರಿ ಎನ್ನದೇ ಶ್ರಮಿಸಿದರು. ವಿಶೇಷ ತರಗತಿಗಳು, ನಿರಂತರ ಸಭೆಗಳು, विद्यार्थीಗಳ ಮೇಲಿನ ನಿಗಾ, अभिप्रेरणा कार्यक्रमಗಳು, ಹೀಗೆ हलवारू योजनेಗಳನ್ನು ರೂಪಿಸಿದರು. दुरून भागातून आले, इकडची भाषा वेगळी, परिसर वेगळा, तरी पी रामप्पा साहेबांनी या परिस्थितीला जुळवून एक पिऊन पासून ते वरच्या दर्जाच्या सगळ्या अधिकाऱ्यांना तुम्ही जेवलाय काय, तुमचं कसं परिस्थिती काय हवा, सगळ्यांना काय एक वंदानके करून किंवा त्यांचं एक सहकार्य घेऊन सरांनी उत्तम कार्य केलं आहे खानापूर तालुक्यामध्ये. आणि जे उल्लेखनीय कार्यक्रम केलाय, होली क्रॉसच्या विद्यार्थिनीला 50,000 रुपये स्वतःकडून देणारे BO पहिले. पी रामप्पा सरांच्या भावी जीवनामध्ये त्यांचं जे रिटायरमेंटचं जीवन आहे, त्यांना आजपर्यंत शुगर BP काही नाही, असंच त्यांना परमेश्वर ठेवू दे आणि त्यांचं पुढचं भावी आयुष्य सुद्धा चांगलं जाऊ दे, असं आम्ही सगळ्या शिक्षकाच्या वतीनं आम्ही. ಇದರ ಫಲವಾಗಿ 2026ರಲ್ಲಿ ಖಾನಾಪುರ ತಾಲೂಕಿನ SSLC ಫಲಿತಾಂಶ 94%ಕ್ಕೆ ಏರಿಕೆಯಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕು 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಇದು ಕೇವಲ ಅಂಕಿ ಅಂಶಗಳ ಸಾಧನೆಯಲ್ಲ, ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯನ್ನು ಬೆಳಗಿಸುವ ಸಾಧನೆಯಾಗಿತ್ತು. ಇನ್ನೊಂದು ಮೆಟ್ಟಿಲನ್ನ ಮೇಲಕ್ಕೇರುತ್ತಾ 2026ರಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 625ಕ್ಕೆ 625 ಪಡೆದಿರುವಂತಹ ಏಕೈಕ ವಿದ್ಯಾರ್ಥಿನಿ ಅದು ಖಾನಾಪುರ ತಾಲೂಕಿನ ವಿದ್ಯಾರ್ಥಿ ಎನ್ನುವಂಥದ್ದು. ಆ ವಿದ್ಯಾರ್ಥಿನಿಗೆ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ 50,000 ರೂಪಾಯಿಗಳ ನಗದು ಬಹುಮಾನವನ್ನ ಮಾನ್ಯರು ಹಸ್ತಾಂತರಿಸಿದ್ದಾರೆ. ಅವರು ಅಧಿಕಾರಿಯಾಗಿದ್ದರು, ಆದರೆ ಅಧಿಕಾರ ಪ್ರದರ್ಶಿಸಲಿಲ್ಲ. ಅವರು ನಾಯಕರಾಗಿದ್ದರು, ಆದರೆ ತಂಡವನ್ನು ಮುಂದೆ ತಂದರು. ಅವರು ಶಿಕ್ಷಕರಾಗಿದ್ದರು, ಆದರೆ ಜೀವಮಾನದ ವಿದ್ಯಾರ್ಥಿಯಾಗಿಯೇ ಉಳಿದರು. ವಿದ್ಯಾರ್ಥಿಗಳಿನ ಮೇಲಿನ ಕಾಳಜಿ, ಶಿಕ್ಷಣದ ಮೇಲಿನ ಪ್ರೀತಿ, ಮಾನವೀಯತೆಯ ಮೇಲಿನ ನಂಬಿಕೆ ಇವೇ ಅವರ ವ್ಯಕ್ತಿತ್ವದ ಗುರುತುಗಳು. ಸೇವಾ ನಿವೃತ್ತಿ ಎಂದರೆ ಒಂದು ಹುದ್ದೆಯಿಂದ ನಿವೃತ್ತಿ ಮಾತ್ರ. ಆದರೆ ಒಬ್ಬ ಶಿಕ್ಷಕ ಎಂದಿಗೂ ನಿವೃತ್ತರಾಗುವುದಿಲ್ಲ. ಅವರ ಆಲೋಚನೆಗಳು, ಅವರ ಮೌಲ್ಯಗಳು, ಅವರಿಂದ ರೂಪುಗೊಂಡ ವಿದ್ಯಾರ್ಥಿಗಳು ಯಾವತ್ತೂ ಜೀವಂತವಾಗಿರುತ್ತಾರೆ. ಮಾನ್ಯ ಪಿ ರಾಮಪ್ಪ ಸರ್, ನಿಮ್ಮ ಸೇವೆ, ನಿಮ್ಮ ಸಾಧನೆ, ನಿಮ್ಮ ಸರಳತೆ, ನಿಮ್ಮ ಶಿಕ್ಷಣ ಪ್ರೇಮ ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಿರುತ್ತದೆ. ನಿಮ್ಮ ನಿವೃತ್ತಿ ಜೀವನ ಸುಖ, ಸಂತೋಷ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ನಿಮ್ಮ ಶಿಕ್ಷಣದ ಯಜ್ಞಕ್ಕೆ ನಮ್ಮ ಅನಂತ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ನಿಮ್ಮ ಹೆಜ್ಜೆ ಗುರುತುಗಳು ಸದಾ ನಮ್ಮೊಂದಿಗೆ ಇರುತ್ತವೆ.